ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಅರೆ ರಾಜೀವ, ಯಾವಾಗ ಬಂದೆ? ತುಂಬ ಹೊತ್ತಾಯಿತು. ನೀನು ನಿನ್ನ ಕನಸಿನ ಲೋಕದಿಂದ ಹೊರಗೆ ಬರಲಿ ಅಂತ ಕಾಯ್ತಾ ಇದ್ದೆ. ಬಾ ಕೂತ್ಕೋ. ದಿನೇಶ, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದೆ. ಅದರ ನೀನು ಅದನ್ನು ಪೂರ್ತಿ ಕೇಳಿಸ್ಕೊಳ್ತೀಯೋ ಅಥವಾ ಯಾವುದಾದ್ರೂ ಫೋನ್ ಬಂತು ಅಂತ ಹೋಗ್ತೀಯೋ ಅದೇ ಅನುಮಾನ ನನಗೆ. ಒಂದು ಕೆಲಸ ಮಾಡು, ನೀನು ಯಾವಾಗ ಫ್ರೀ ಆಗಿರ್ತೀನಿ ಅಂತ ಹೇಳು, ಆಗಲೇ ಮಾತಾಡ್ತೀನಿ. ಸಾರಿ ಕಣೋ ರಾಜೀವ, ಗೊತ್ತು ಅವತ್ತು ನೀನೇನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನಾನು ಹಾಗೆ ಹೊರಟೋದೆ. ಸಾರಿ ಕಣೋ, ನಾನು ಹಾಗೆ ಮಾಡಬಾರ್ದಾಗಿತ್ತು, ತಪ್ಪು ನಂದು, ನಾನು ಒಪ್ಕೊತೀನಿ. ಆದರೆ ಏನು ಮಾಡಲಿ ರಾಜೀವ, ನನಗೇನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಣೋ. ಅದೇ ಪ್ರಶ್ನೆ ನಾನು ಕೇಳೋಕೆ ಬಂದಿದ್ದು, ಏನಾಗಿದೆ ಅಂತ. ಗೊತ್ತಿಲ್ಲ ಅಂತ ಹೇಳಬೇಡ, ಗೊತ್ತಿದೆ ನಿನಗೆ, ಆದರೆ ಹೇಳೋ ಧೈರ್ಯ ಇಲ್ಲ ಅಷ್ಟೇ. ನನಗೆ ಗೊತ್ತೋ ದಿನೇಶ, ಆ ಹುಡುಗಿ ನೋಡಿ ಬಂದ್ಮೇಲೆ ನೀನು ಹೀಗೆಲ್ಲ ಆಡ್ತಿರೋದು. ಏನಾಗಿದೆ ನಿನಗೆ? ಮದುವೆ ಆಗಬೇಕು ನಿಜ, ಅದನ್ನೇ 24 ಗಂಟೆ ಯೋಚನೆ ಮಾಡೋಕ್ಕಾಗತ್ತಾ? ಏನೋ ನೀನು ಹುಚ್ಚ ಆಗ್ತೀಯ ಅಷ್ಟೇ. ಹೋಗ್ಲಿ, ನಿನ್ನ ಸಮಸ್ಯೆ ಆದ್ರೇನು, ಅದು ನನ್ನ ಹತ್ರನಾದರೂ ಹೇಳು. ಅದೇ ಕಣೋ, ಆಶಾ ನನ್ನನ್ನು ಮದುವೆ ಆಗೋದಕ್ಕೆ ಟೈಮ್ ಕೇಳ್ತಿದ್ದಾಳೆ ಅಂತ ಹೇಳಿದ್ನಲ್ಲ ಒಂದ್ಸಲ ನಿಂಗೆ. ಒಂದ್ಸಲ ಅಲ್ಲ, ಅವಳನ್ನ ಮೀಟ್ ಮಾಡಿದಾಗ, ಅವಳ ಹತ್ರ ಫೋನ್ನಲ್ಲಿ ಮಾತಾಡ್ದಾಗಲೆಲ್ಲ ಹೇಳಿದ್ಯಾ. ಅವಳು ಟೈಮ್ ಕೇಳಿದ್ಲು, ಕೊಟ್ಟಾಯ್ತು, ಇನ್ನೇನಂತೆ ಅವಳದು? ಅವಳು ನಿನ್ನ ಮದುವೆ ಆಗೋದಿಲ್ಲ ಅಂತ ಏನಾದರೂ ಹೇಳಿಲ್ಲ? ಅವಳು ಏನು ಹೇಳ್ತಾ ಇಲ್ಲ ರಾಜೀವ, ಅದೇ ಸಮಸ್ಯೆ ಆಗಿರೋದೀಗ. ಪ್ರತಿ ಸಲ ಕೇಳಿದಾಗಲೂ ಟೈಮ್ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ನೀನು ಯಾಕೋ ಹೀಗಾಡಬೇಕು? ಒಂದು ಕೆಲಸ ಮಾಡು, ಆ ಹುಡುಗಿನ ಮರ್ತ್ಬಿಡು, ಬೇರೆ ಯಾರಾದರೂ ಹುಡುಗಿನ ನೋಡಿದ್ರಾಯ್ತು. ಅದು ಮಾತ್ರ ಸಾಧ್ಯ ಅಲ್ಲ ರಾಜೀವ. ನಾನು ಮದುವೆ ಅಂತ ಆದರೆ ಅದು ಆಶಾನೇ. ಏನಾಗಿದೆ ನಿನಗೆ? ಓಕೆ, ಈಗ ನೀನು ಆಶನ್ನೇ ಮದುವೆ ಆಗೋದ್ರಿಂದ ಏನು ಬೆನಿಫಿಟ್ಟು? ನಾನು ಕಾತಿಯ ನೀನು ಮದುವೆ ಆದ ಹಾಗೆ? ರಾಜೀವ ಪ್ಲೀಸ್, ನಾನು ಆಶಾನ ಮನಸಾರ ಇಷ್ಟಪಡ್ತಿದ್ದೀನಿ ಕಣೋ. ಎಲ್ಲನೂ ದುಡ್ಡಿಂದಾನೆ ಅಳಿಬೇಡ ನೀನು. ಸರಿ, ಈಗೇನು ಮಾಡಬೇಕು ಅಂತಿದೆಯಾ? ಗೊತ್ತಿಲ್ಲ ಅಂದರೆ ನಾನು ಆಶಾನ ಮದುವೆ ಆಗಬೇಕು ಅಷ್ಟೇ. ಆದರೆ ಹೇಗೆ ಏನು ಒಂದು ಗೊತ್ತಾಗ್ತಿಲ್ಲ. ನಿನ್ನ ನಿರ್ಧಾರ ಬದಲಾಗೋದಿಲ್ವಾ? ಇಲ್ಲ ರಾಜೀವ, ನನ್ನ ಮದುವೆ ಆಶಾ ಜೊತೆ, ಇಲ್ಲಾಂದರೆ ನನಗೆ ಮದುವೆನೇ ಬೇಡ. ಈ ನಿರ್ಧಾರ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ಸರಿ, ಕೂತ್ಕೋ. ಏನು ಕೆಲಸ ಮಾಡ್ತಿದ್ದಾಳೆ ಅಂತಂದೆ ಆ ಹುಡುಗಿ? ದಿಯೋರಾಮ್ ಅನ್ನೋ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾಳೆ, ಒಳ್ಳೆ ಸಂಬಳ. ಅವಳು ಯಾಕಂತ ಇಷ್ಟೊಂದು ಟೈಮ್ ತೊಗೊಳ್ತಿರೋದು ಡಿಸಿಷನ್ ಹೇಳೋಕ್ಕೆ?
ಗೊತ್ತಿಲ್ಲ. ಅವಳವತ್ತು ನನ್ನ ಪ್ರಶ್ನೆ ಮಾಡಿದ ಪ್ರಕಾರ ನಾನು ಹೆಚ್ಚು ಓದಿಲ್ಲ, ಸ್ವಂತ ಮನೆ ಇಲ್ಲ, ಬಿಸ್ನೆಸ್ ಇಲ್ಲ, ನಿನ್ನ ಹಂಗನಲ್ಲಿದ್ದೀನಿ ಅಂತ ಇರ್ಬೋದು. ದಿನೇಶ, ನನ್ನ ಬಿಸ್ನೆಸ್ನಲ್ಲಿ ನಿಂದು ಪಾಲಿದೆ ಅಂತ ಹೇಳಬೇಕಿತ್ತು ಅವಳಿಗೆ. ಹೇಳಿದೆ, ಆದರೆ ಲೀಗಲ್ ಆಗಿದೆಯಾ ಅಂತ ಪ್ರಶ್ನೆ ಮಾಡಿದ್ಲು. ರಾಜೀವ, ನನ್ನ ಮನಸ್ಸಿನಲ್ಲಿ ಹಾಗೆ ನಂದು ಬೇರೆ ನಿಂದು ಬೇರೆ ಅಂತ ಏನಿಲ್ಲ. ಆದರೆ ಅವಳು ಆ ಥರ ಪ್ರಶ್ನೆ ಮಾಡ್ತಿದ್ದಾಳೆ. ಇದೇ ಕಾರಣ ಅಂತಲೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಅವಳು ನನ್ನ ಹತ್ರ ಏನೂ ಹೇಳ್ತಾ ಇಲ್ಲ, ಸುಮ್ಮನೆ ಟೈಮ್ ಕೇಳ್ತಾ ಇದ್ದಾಳೆ. ಏನು ಕೆಲಸ ಮಾಡ್ತಾ ಇರೋದು ಆಶಾ? ಒಂದು ಕಂಪ್ನಿನಲ್ಲಿ ಚೀಫ್ ಅಕೌಂಟ್ಸ್ ಆಫೀಸರ್. ಸಂಬಳ ಎಷ್ಟು? ಗೊತ್ತಿಲ್ಲ. ದೊಡ್ಡ ಕೆಲಸ, ದೊಡ್ಡ ಸಂಬಳನೇ ಬರ್ಬೋದು. ಬೇರೆ ಪ್ರಾಪರ್ಟಿ ಏನೂ ಇಲ್ಲ. ಎಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂದೆ? ದಿಯೋರಾಮ್ ಅಂತ ಒಂದು ಕಂಪ್ನಿನಲ್ಲಿ. ಓಕೆ. ಕಮಿಂಗ್. ಹಲೋ, ರಾಜೀವ್ ಶರ್ಮಾ. ಹೆಸರು ಕೇಳಿರ್ಬೋದು ಅಂದ್ಕೊಳ್ತೀನಿ. ನಾನು ದಿನೇಶ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಓಹ್, ಐ ಸಿ. ಪ್ಲೀಸ್ ಕಮಿಂಗ್, ಕೂತ್ಕೊಳ್ಳಿ. ಗೊತ್ತಿರ್ಬೇಕಲ್ವಾ, ನಿಮ್ಮ ರಿಲೇಟಿವ್. ದಿನೇಶ್ ಬಗ್ಗೆ ಗೊತ್ತು ಅಂತ ಹೇಳೋಕ್ಕಾಗಲ್ಲ, ಬಟ್ ಹೀ ಈಸ್ ಮೈ ರಿಲೇಟಿವ್. ಆದರೆ ನೀವ್ಯಾರು? ದಿನೇಶ್ ನಿಮ್ಗೆ ಏನಾಗಬೇಕು ಅಂತ ನನಗೀಗಲೂ ಸ್ಪಷ್ಟ ಆಗ್ತಾ ಇಲ್ಲ. ನೋಡಿ ಮಿಸ್ ಆಶಾ, ಸುತ್ತಿ ಬಳಸಿ ಮಾತಾಡೋದು ನನಗಿಷ್ಟ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ನೇರವಾಗಿ ಮಾತಾಡೋದು ನಿಮಗೆ ರೂಢ ಅನ್ನಿಸ್ಬೋದು. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದರೆ ದಿನೇಶನಿಗೆ ನೀವು ಯಾಕೆ ಹೀಗೆ ಇಷ್ಟೊಂದು ಸತಾಯಿಸ್ತಾ ಇದ್ದೀರಾ? ಬೆಗ್ ಯೋ ಪಾರ್ಡನ್ ಮಿಸ್ಟರ್ ಶರ್ಮಾ. ನಾನು ದಿನೇಶ್ನ ಸತಾಯಿಸ್ತಾ ಇದ್ದೀನಾ? ಅಂಥದ್ದು ನಾನೇನು ಮಾಡಿದ್ದೀನಿ? ದಿನೇಶ ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾನೆ, ನಿಮ್ಮನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಆದರೆ ನೀವು ನಿಮ್ಮ ನಿರ್ಧಾರನ ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ, ನನಗಿನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಕಾರಣಗಳನ್ನ ಹೇಳ್ತಾ ಇದ್ದೀರಾ. ಓ ಮೈ ಗಾಡ್, ಇದು ಯಾಕೋ ಇಂಟೆನ್ಸ್ ರೊಮ್ಯಾಂಟಿಕ್ ಡ್ರಾಮಾ ಆಗ್ತಿರೋ ಹಾಗೆ ಕಾಣಿಸ್ತಿದೆ. ಇದು ತಮಾಷೆ ವಿಷಯ ಅಲ್ಲ ಮಿಸ್ ಆಶಾ. ದಿನೇಶನ ಪರಿಸ್ಥಿತಿ ಬಗ್ಗೆ ನಿಮ್ಗೇನು ಅನ್ಸೋದೇ ಇಲ್ವಾ? ದಿನೇಶ ಪಾಪ ನಿಮ್ಮ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇದ್ದಾನೆ. ದಿನೇಶನ ತಾಯಿಗೆ ಅವನದೇ ಚಿಂತೆ ಆಗಿದೆ. ಅಲ್ಲ, ನಿಮ್ಮನ್ನು ನೀವು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ? ದಿನೇಶನ ಹೀಗೆ ಸತಾಯಿಸೋದ್ರಿಂದ ನಿಮ್ಗೇನಾದ್ರು ಸಂತೋಷ ಸಿಗುತ್ತಾ? ಅಥವಾ ಅವನಿಗಿಂತ ನೀವು ಸುಪೀರಿಯರ್ ಅಂತ ತೋರಿಸ್ಕೊಳ್ಳೋಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಶರ್ಮಾ, ನಾನು ಸುಪೀರಿಯರ್ ಅಂತ ತೋರಿಸ್ಕೊಳ್ಳೋ ಅಗತ್ಯ ನನಗಿಲ್ಲ. ಬಿಕಾಸ್ ಐ ಆಮ್ ಸುಪೀರಿಯರ್. ದಿನೇಶ್ ಈ ಮದುವೆಗೆ ಒಪ್ಕೊಂಡಿದ್ದಾರೆ ಅಂದ ತಕ್ಷಣಕ್ಕೆ ನಾನು ಒಪ್ಕೋಬೇಕು ಅಂತ ಏನೂ ಇಲ್ವಲ್ಲ. ನಾನೇ ಬೇರೆ, ದಿನೇಶೇ ಬೇರೆ. ಮದುವೆನೇ ದಿನೇಶ್ ಜೀವನದಲ್ಲಿ ಪ್ರಯಾರಿಟಿ ಆಗಿರ್ಬೋದು, ಆದರೆ ನನ್ನ ಜೀವನದ ಪ್ರಯಾರಿಟಿ ಲಿಸ್ಟಲ್ಲಿ ಮದುವೆ ಕೊನೆಯದಾಗಿ ಬರುತ್ತೆ. ನನಗೆ ನನ್ನ ಕೆರಿಯರ್, ಪ್ರೊಫೆಷ್ನಲ್ ಗ್ರೋತ್, ಪೊಸಿಷನ್ ಇದೇ ಮುಖ್ಯ. ಮದುವೆನೇ ಮುಖ್ಯ ಅಂತ ದಿನೇಶ್ ಅಂದ್ಕೊಂಡಿದ್ರೆ ಅದು ನನ್ನ ತಪ್ಪಲ್ಲ. ದಟ್ಸ್ ನಾಟ್ ಮೈ ಮಿಸ್ಟೇಕ್. ಆಲ್ ರೈಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಶಾ. ನಿಮ್ಮ ಉತ್ತರ ಏನು ಅಂತ ತಿಳ್ಕೊಳ್ಳೋದಕ್ಕೆ ದಿನೇಶ ನಿಮ್ಮ ಆಫೀಸ್ಗೆ ಬಂದಾಗ
ನನಗೆ ಮದುವೆ ಇಷ್ಟ ಇದೆ ಅಥವಾ ಇಲ್ಲ, ಈ ಎರಡರಲ್ಲಿ ಒಂದನ್ನು ಹೇಳಬೇಕಲ್ವ? ಅದನ್ನು ಬಿಟ್ಟು ಏನು ಹೇಳಿದೆ ಈಗ ಸುಮ್ಮನಿದ್ಬಿಟ್ರೆ ಏನು ತಿಳ್ಕೊಬೇಕು? ಮಿಸ್ಟರ್ ರಾಜೀವ್, ನನಗೆ ಸಾಕಷ್ಟು ಬೇರೆ ಕೆಲಸಗಳಿರುತ್ತವೆ. ಮದುವೆ ಬಗ್ಗೆ ಯೋಚನೆ ಮಾಡೋದೊಂದೇ ಅಲ್ಲ. ನೀವು ಬಿಸ್ನೆಸ್ ಮ್ಯಾನ್, ಇಂಡಸ್ಟ್ರಿಯಲಿಸ್ಟ್, ನಿಮಗೆ ಇದೆಲ್ಲ ಅರ್ಥ ಆಗತ್ತೆ ಅಂತ ಅನ್ಕೊತೀನಿ. ಮೋರೋವರ್, ನಾನು ಈಗಿನ ಕಾಲದ ಹುಡುಗಿ. ಮದುವೆ ಆಗೋ ಸಂದರ್ಭದಲ್ಲಿ ಹುಡುಗನ ಹಿನ್ನೆಲೆ, ಕೆಲಸ ಏನು ಮಾಡ್ತಿದ್ದಾನೆ, ಎಷ್ಟು ಸಂಪಾದನೆ ಮಾಡ್ತಿದ್ದಾನೆ, ಅವನನ್ನ ಮದುವೆ ಆದರೆ ಎಷ್ಟು ಮಟ್ಟದಲ್ಲಿ ನನ್ನ ಲೈಫ್ ಸೆಕ್ಯೂರ್ ಆಗುತ್ತೆ, ಇದನ್ನೆಲ್ಲ ನಾನು ನೋಡಲೇಬೇಕು ಅಲ್ವಾ? ಮಿಸ್ ಆಶಾ, ದಿನೇಶ್ಗೆ ಏನು ಕಡಿಮೆ ಆಗಿದೆ? ನೋಡೋಕೆ ಚೆನ್ನಾಗಿದ್ದಾನೆ, ಹಣ ಇದೆ, ಇನ್ನೇನು ಬೇಕು? ಮಿಸ್ಟರ್ ರಾಜೀವ್, ಹೊರಗಿನ ರೂಪ ಸೌಂದರ್ಯ ನೋಡಿ ಮದುವೆ ಆಗೋದು ಗಂಡಸರು, ಹೆಂಗಸ್ರಲ್ಲ. ನಾನು ಮದುವೆ ಆಗೋ ಹುಡುಗನಿಂದ ಎಕ್ಸ್ಪೆಕ್ಟ್ ಮಾಡೋದು ಕಂಪ್ಯಾಟಿಬಿಲಿಟಿ, ಸಮಾಜದಲ್ಲಿ ಅವ್ರಿಗೊಂದು ಹೆಸರು ಸ್ಥಾನ ಇರಬೇಕು ಅಂತ. ನೋಡಿ, ನೀವು ನನ್ನ ಹತ್ರ ಫ್ರ್ಯಾಂಕ್ ಆಗಿ ಮಾತಾಡ್ತಾ ಇದ್ದೀರ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ದಿನೇಶ್ ಹತ್ರ ಮಾತಾಡುವಾಗ ಐ ಫೆಲ್ಟ್ ಅವ್ರಿಗೆ ಜೀವನದಲ್ಲಿ ಆಂಬಿಷನೇ ಇಲ್ಲ ಅಂತ. ಒಂಥರ ಹೀಸ್ ಟೇಕನ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ಅವರು ನಿಮ್ಮ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ರಾಜೀವನ್ ಬಿಸ್ನೆಸ್ ನನ್ನ ಬಿಸ್ನೆಸ್ ಇದ್ದ ಹಾಗೆ, ರಾಜೀವನ್ ಹಣ ನನ್ನ ಹಣ ಇದ್ದ ಹಾಗೆ ಅಂತ. ಇದ್ದ ಹಾಗೆ ಅಂದರೆ ಏನರ್ಥ? ದಿನೇಶ್ಗೆ ತನ್ನದೇ ಆದ ಐಡೆಂಟಿಟಿ, ವ್ಯಕ್ತಿತ್ವ ಇಲ್ಲ ಅನ್ಸುತ್ತೆ. ಆದರೆ ನಾನು ಸ್ವತಂತ್ರ ವ್ಯಕ್ತಿತ್ವ ಉಳ್ಳೋಳು. ಸ್ವಂತ ಯೋಚನೆ, ಸ್ವಂತ ವ್ಯಕ್ತಿತ್ವ ಇಲ್ಲದೇ ಇರೋನ ಜೊತೆ ಜೀವನ ಕಲ್ಪಿಸ್ಕೊಳ್ಳೋಕ್ಕೂ ಅಸಾಧ್ಯ. ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋ ವ್ಯಕ್ತಿನ ನಾನು ಹೇಗೆ ನಂಬಿ ಮದುವೆ ಆಗಲಿ? ನೀವೇ ಹೇಳಿ ಮಿಸ್ಟರ್ ರಾಜೀವ್, ನಾನು ಈಗ ಹೇಳಿದ್ದು ಸರಿನಾ ತಪ್ಪಾ ಅಂತ? ಗುಡ್. ಆಶಾ ಅವರೇ, ಮದುವೆ ಬಗ್ಗೆ ನಿಮ್ಮ ವ್ಯೂಸ್, ಕ್ಲಾರಿಟಿ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ನೀವು ಯೋಚನೆ ಮಾಡಿರೋ ರೀತಿ ಸರಿಯಾಗೇ ಇದೆ. ನೀವು ಹೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ. ಇನ್ಫ್ಯಾಕ್ಟ್ ದಿನೇಶ ಹೇಳಿರೋದ್ರಲ್ಲೂ ತಪ್ಪಿಲ್ಲ. ನನ್ನದು ಅಂತ ಏನಿದೆಯೋ, ಐ ಮೀನ್ ನನ್ನ ಬಿಸ್ನೆಸ್ ಆಗಿರ್ಬೋದು, ಹಣ ಆಗಿರ್ಬೋದು, ಎಲ್ಲವೂ ಅವನಿಗೂ ಸೇರುತ್ತೆ. ದಿನೇಶ ಮತ್ತು ಅವನ ತಾಯಿ ಬಿಟ್ಟರೆ ನನಗಿನ್ಯಾರಿದ್ದಾರೆ? ನನ್ನ ಮಗು ಬಿಟ್ಟರೆ ಮನೆಯವರು ಅಂತ ಇರೋದು ಅವರಿಬ್ಬರೇ ನನಗೆ. ನಿಮ್ಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಿನೇಶನಿಗೆ ಕೆಲಸ ಇಲ್ಲ, ಸ್ವಂತ ಬಿಸ್ನೆಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಮದುವೆನ ನಿರಾಕರಿಸಿದರೆ ನೀವು ಆತುರವಾಗಿ ನಿರ್ಧಾರ ತೆಗೆದುಕೊಂಡು ಹಾಗಾಗುತ್ತೆ. ಐನೋ, ನೀವು ಚೀಫ್ ಅಕೌಂಟ್ಸ್ ಆಫೀಸರ್, ಎಲ್ಲದಕ್ಕೂ ಅಫಿಷಿಯಲ್ ರೆಕಾರ್ಡ್ಸ್ ಕೇಳ್ತೀರಾ. ಓಕೆ, ನಾನು ದಿನೇಶನ ಹಣ, ಆಸ್ತಿ, ಬಿಸ್ನೆಸ್ ಎಲ್ಲದಕ್ಕೂ ಅಫಿಷಿಯಲ್ ರೆಕಾರ್ಡ್ಸ್ನ ಪ್ರೊವೈಡ್ ಮಾಡ್ತೀನಿ. ನನ್ನ ನಂಬಿ. ಐ ಪ್ರಾಮಿಸ್ ಯು. ಇಟ್ಸ್ ಫೈನ್, ನಾನು ಹೊರಡ್ತೀನಿ. ಆದಷ್ಟು ಬೇಗ ನಿಮ್ಮ ನಿರ್ಧಾರ ತಿಳಿಸಿ. ಬಾಯ್. ಬಾಯ್. ಸೇಮ್ ಹಿಯರ್. ಹೇಳಿ. ನೀವು ಹೇಳಿದ್ದು ಕೇಳಿದ ಮೇಲೆ ಐ ಆಮ್ ಕನ್ವಿನ್ಸ್ಡ್. ದಿನೇಶ್ನ ಮದುವೆ ಆಗೋದಕ್ಕೆ ನಾನು ಒಪ್ಪಿದ್ದೀನಿ. ಗುಡ್, ಆ್ಯಂಡ್ ಥ್ಯಾಂಕ್ ಯು. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಯಾಕೆ? ನನ್ನ ಮಾತಿನಿಂದ ನೀವು ಕನ್ವಿನ್ಸ್ ಆದ್ರಲ್ಲ, ಅದಕ್ಕೆ. ಐ ವಿಲ್ ಬ್ರೇಕ್ ದ ನ್ಯೂಸ್. ದಿನೇಶನಿಗೆ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಬಾಯ್.
ಜಗದೀಶ ಹುಷಾರು. ಯಾಕಮ್ಮ ಇದು ಅಪ್ಪನ ಥರ ಡಮ್ಮನತ್ತೆ ಅಂತನ? ಹೋಗ ಬೇಗ ಬೇಗ ಬಾ. ಅಮ್ಮ ಮಾತಾಡಿದ ಸಾಕು, ಬಾಯ್ ಪಟಾಕಿ ಹೊಡಿ ಬಾ. ನಾನು ಈ ಪಟಾಕಿನ ಹಾಕ್ತೀನಿ ನೋಡು. ಹುಷಾರು. ಆಮ ಪ್ರಸಾದ್, ಈ ಪಟಾಕಿ ಸೌಂಡ್ ಕೇಳೋದು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ? ಮದುವೆ ಆದ್ಮೇಲೆ ಸಾರಿಕಂತ ಮಾತು ಕೇಳ್ತಿರ್ಬೇಕಲ್ಲ. ಸರಿಯೋ, ಈ ದೀಪಾವಳಿ ಹಬ್ಬ ಅಂದರೆ ನಂಗೆ ತುಂಬ ಸಂತೋಷ. ಯಾಕಮ್ಮ? ಈ ದೀಪಾವಳಿ ಹಬ್ಬ ಅಂದರೆ ಬೆಳಕಿನ ಹಬ್ಬ. ಅಲ್ಲಿ ನೋಡು, ಎಲ್ಲ ಕಡೆ ಬೆಳಕಿನ ಮಿಂಚು. ಕಣ್ಣು ಕೊರೈಸುವಂಥ ಈ ಬೆಳಕು ಜಗತ್ತಿನ ಕತ್ಲೆಲ್ಲ ಒಂದೇ ದಿನ ತೊಳೆದು ಹಾಕ್ಬಿಡುತ್ತೇನೋ ಅನ್ನೋಷ್ಟು ಪ್ರಜ್ವಲವಾದ ಬೆಳಕು. ಮನಸ್ಸಿಗೊಂಥರ ಸಂತೋಷ ಅನಿಸುತ್ತೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ